ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಇಡ್ಲಿ, ದೋಸೆ ಮತ್ತು ಚಪಾತಿಗೆ ಕಾಂಬಿನೇಷನ್ ಆಗಿ ಸಿಂಪಲ್ ಆಗಿರುವಂಥ ಒಂದು ಚಟ್ನಿ ಮಾಡಿ ತೋರ್ಸತ್ತೇವಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದನ್ನು ಮಾಡೋಕ್ಕೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಕಪ್ ಆಗುವಷ್ಟು ಶೇಂಗಾ ತೊಗೊಂಡೇವಿ. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀವು ತೊಗೋಬಹುದು. ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟ ಶೇಂಗಾ ಕ್ರಿಸ್ಪಿ ಆಗುವವರೆಗೂ ಹುರಿದು ತಗೋರಿ. ಸ್ವಲ್ಪನೂ ಕೈ ಬಿಡ್ದಂಗೆ 2 ನಿಮಿಷದವರೆಗೂ ಇವನ್ನ ಹಿಂಗೆ ಮಿಕ್ಸ್ ಮಾಡ್ಕೊತ ತಗೋರಿ. ಈ ರೀತಿ ಮಾಡೋದ್ರಿಂದ ಶೇಂಗಾ ಒಳಗಡೆಯಿಂದ ಕ್ರಿಸ್ಪಿ ಆಗ್ತಾವು. ಚಟ್ನಿ ಟೇಸ್ಟ್ ಕೂಡ ಭಾಳ ಚಲೋ ಆಗ್ತೈತಿ. ಈಗ ನೋಡ್ರಿ, ಶೇಂಗಾ ಕಲರ್ ಚೇಂಜ್ ಆಗಿ ಇವು ಕರೆಕ್ಟಾಗಿ ಫ್ರೈ ಆಗ್ಯಾವು. ಇದ್ರೊಳಗೆ ಒಂದು ಉಳ್ಳಾಗಡ್ಡಿನ ಉದ್ದಗೆ ಕಟ್ ಮಾಡಿ ಹಾಕೊಳತ್ತೀವಿ. ಉಳ್ಳಾಗಡ್ಡಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಇವು ಸ್ವಲ್ಪ ಸಾಫ್ಟ್ ಆಗುವವರೆಗೂ ಚಂದಾಗ ಇದನ್ನು ಫ್ರೈ ಮಾಡಿ ತಗೋರಿ. ಈಗ ಇದ್ರೊಳಗೆ 2 ಟೊಮೆಟೊನ ಕಟ್ ಮಾಡಿ ಹಾಕೊಳತ್ತೀವಿ. ಟೊಮೆಟೊ ಅಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋರಿ. ನೋಡ್ರಿ, ಈಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕರೆಕ್ಟಾಗಿ ಫ್ರೈ ಆದ್ಮೇಲೆ ಒಂದು ಬೆಳ್ಳುಳ್ಳಿ ಗಡ್ಡಿನ ಹಾಕೊಳತ್ತೀವಿ. ಇವನ್ನೆಲ್ಲ ಇನ್ನೊಂದ್ಸಲ ಚಂದಾಗ ಕಡಿಮೆ ಉರಿ ಒಳಗೆ ಫ್ರೈ ಮಾಡಿ ತಗೋರಿ. ಇಷ್ಟಾದ್ರೆ ಸಾಕು ನೋಡ್ರಿ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿಸಿ ಆರಾಕ್ ಬಿಡಬೇಕು. ಫ್ರೈ ಮಾಡ್ಕೊಂಡಿರುವಂಥ ಶೇಂಗಾ, ಉಳ್ಳಾಗಡ್ಡಿ, ಟೊಮೆಟೊ ಇವು ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ದೊಳಗೆ ಹಾಕಿ ಇವನ್ನ ಗ್ರೈಂಡ್ ಮಾಡಿ ತಗೋಬೇಕು. ಇದನ್ನು ಗ್ರೈಂಡ್ ಮಾಡೋಕ್ಕಿಂತ ಮೊದಲು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ರಿ. ಜೀರಿಗೆ ಹಾಕಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀವಿ. ಈಗ ಖಾರಕ್ಕೆ ತಕ್ಕಂಗೆ 1 ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕತ್ತೀವಿ. ಇಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕೊಳತ್ತೀವಿ. ಈಗ ಚಟ್ನಿಗೆ ನೀರು ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರು ಹಾಕ್ಬೋದು. ನಾವು ಸಣ್ಣ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ನೀರು ಹಾಕತ್ತೀವಿ. ಈಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೋಡ್ರಿ, ಈ ರೀತಿ ಇದನ್ನು ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಂಡು ಬಂದೇವಿ. ಇದನ್ನು ಹಿಂಗನೂ ತಿನ್ಬೋದು, ಇಲ್ಲಾಂದ್ರೆ ಒಗ್ಗರಣೆ ಕೂಡ ಹಾಕ್ಬೋದು. ಈಗ ಇದಕ್ಕೆ ಸಿಂಪಲ್ ಆಗಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಆಗುವಷ್ಟು ಸಾಸಿವೆ ಹಾಕ್ರಿ. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದಾದ್ಮೇಲೆ ಅರ್ಧ ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕತ್ತೀವಿ. ಫ್ರೆಶ್ ಆಗಿರುವಂಥ ಸ್ವಲ್ಪ ಕರಿಬೇವು ಹಾಕಿ ಮೊದಲಿಗೆ ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಶೇಂಗಾ ಪೇಸ್ಟ್ ಹಾಕ್ರಿ. ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟ ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡಿ ತಗೋರಿ. ಈಗ ಚಟ್ನಿ ಟೆಕ್ಸ್ಚರ್ ಎಷ್ಟು ಬೇಕು ನೋಡಿಕೊಂಡು ನೀವು ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೂ ಆ್ಯಡ್ ಮಾಡ್ಬೋದು. ನಾವು ಸಣ್ಣ ಗ್ಲಾಸ್ನಲ್ಲಿ ಮಿಕ್ಸಿ ಜಾರ್ ತೊಳೆದು 1 ಗ್ಲಾಸ್ ಆಗುವಷ್ಟು ನೀರು ಹಾಕತ್ತೀವಿ. ಇಷ್ಟು ಮಾಡಿದ್ರೆ ಸಾಕು ನೋಡ್ರಿ, ಚಟ್ನಿ ರೆಡಿ ಆಯಿತು. ಈಗ ಇದನ್ನು ಕುದಿಸ್ಬೇಕಂತೇನಿಲ್ಲ. ಇದನ್ನು ಇಡ್ಲಿ, ದೋಸೆ, ಪೂರಿ ಜೊತೆ ತಿನ್ಬೋದು. ಭಾಳ ರುಚಿಯಾಗಿರ್ತೈತಿ. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.